ಮರಾಠಿ ಪುಂಡರ ಸೊಕ್ಕನ್ನು ಸದೆಬಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾಳೆ ಕನ್ನಡ ಪರ ಸಂಘಟನೆಗಳು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಹಾಗಾದ್ರೆ ನಾಳೆ ಕಂಪ್ಲೀಟ್ ಬಂದ್ ಆಗ್ಬಿಡುತ್ತಾ ಕರ್ನಾಟಕ? ಬೆಳಗಾವಿ, ಮಂಡ್ಯ, ರಾಮನಗರದಲ್ಲಿ ಸಂಪೂರ್ಣ ಬೆಂಬಲ ಸಿಗ್ತಾ ಇದೆ ಬಂದ್ಗೆ. ವಿಜಯಪುರ, ಹುಬ್ಬಳ್ಳಿ ಜಿಲ್ಲೆಗಳಲ್ಲಿ ನಾಳೆ ಬಂದ್ ಇರೋದಿಲ್ಲ. ಮೈಸೂರು, ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಮಿಶ್ರ ಬೆಂಬಲ ಸಿಗುತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಿದೆ. ಕರಾವಳಿ ಕರ್ನಾಟಕದಲ್ಲಿ ನಾಳೆ ಯಾವುದೇ ಕಾರಣಕ್ಕೂ ಕೂಡ ಬಂದಿಲ್ಲ. ನಾಳೆ ಹಾಗಾದರೆ ರಾಜ್ಯಕ್ಕೆ ರಾಜ್ಯವೇ ಸ್ತಬ್ಧವಾಗೋದು ಡೌಟ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೇವಲ ಒಂದಿಷ್ಟು ಜಿಲ್ಲೆಗಳು ಮಾತ್ರ ಕನ್ನಡ ಪರ ಸಂಘಟನೆಗಳು ನಡೆಸ್ತಾ ಇರುವಂತಹ ಈ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು. ಹಾಗಾದರೆ ಯಾವ್ಯಾವ ಜಿಲ್ಲೆಯಲ್ಲಿ ನಾಳೆ ಬಂದಿರುತ್ತೆ, ಯಾವ್ಯಾವ ಜಿಲ್ಲೆಗಳು ನಾಳೆ ಸ್ತಬ್ಧವಾಗುತ್ತೆ ನೋಡ್ತಾ ಹೋಗೋಣ. ಕುಂದಾನಗರಿ, ಬೆಳಗಾವಿ ನಾಳೆ ಅಕ್ಷರಶಃ ಸ್ತಬ್ಧವಾಗುತ್ತೆ ಅನ್ನುವಂತಹ ಮಾಹಿತಿ. ಹೇಳಿ ಕೇಳಿ ಗಡಿ ಭಾಗದಲ್ಲಿ ಅಲ್ಲೇನೇ ಖ್ಯಾತೆ ತೆಗಿತಾ ಇದ್ದಾರೆ. ಹಾಗಾಗಿ ಪುಂಡರಿಗೆ, ಈ ಮರಾಠಿ ಪುಂಡರಿಗೆ ಪಾಠ ಕಲಿಸಬೇಕು ಅಂದರೆ ಬೆಳಗಾವಿಯಲ್ಲಿ ನಾಳೆ ಬಂದ್ ಯಶಸ್ವಿ ಮಾಡಬೇಕು ಅಂಥೇಳಿ ಕನ್ನಡ ಪರ ಸಂಘಟನೆಗಳು ನಿರ್ಧರಿಸಿದ್ದಾವೆ. ಇನ್ನು ಸಕ್ಕರೆ ನಾಡು ಮಂಡ್ಯ, ನಾಡು ನುಡಿ ನೆಲ ಜಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಕೂಡ ಒಂದು ಹೆಜ್ಜೆ ಮುಂದಿಟ್ಟಿರ್ತಾರೆ ಮಂಡ್ಯದ ಜನ. ನಾಳೆ ಸಹಜವಾಗಿಯೇ ನಾಳೆ ಮಂಡ್ಯ ಕೂಡ ಬಂದಾಗುತ್ತೆ ಅನ್ನುವಂತಹ ಮಾಹಿತಿ. ಹಾಗಾದರೆ ಬಂದ್ ಬೆಂಬಲ ಇಲ್ಲದೆ ಇರುವಂತಹ ಜಿಲ್ಲೆಗಳು ಯಾವುವು? ಗಡಿನಾಡು ಬಳ್ಳಾರಿ ಇರೋದಿಲ್ಲ ನಾಳೆ. ಯಥಾ ರೀತಿಯಲ್ಲಿ ಪ್ರತಿನಿತ್ಯದಂತೆ ಬಳ್ಳಾರಿಯಲ್ಲಿ ವಾಹನ ಸಂಚಾರ, ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಗಡಿ ಜಿಲ್ಲೆ ಬೀದರ್, ಇಲ್ಲೂ ಕೂಡ ಯಾವುದೇ ರೀತಿಯ ಬಂದ್ ಇರೋದಿಲ್ಲ. ಬಂದ್ನ ಬಿಸಿ ಅಲ್ಲಿನ ಜನರಿಗೆ ತಟ್ಟೋದಿಲ್ಲ. ಸಹಜವಾಗಿಯೇ ಜನಜೀವನ ಆಗಿರಬಹುದು, ವ್ಯಾಪಾರ ವಹಿವಾಟಾಗಿರಬಹುದು, ಎಲ್ಲವೂ ಕೂಡ ನಾರ್ಮಲ್ ಸ್ಥಿತಿಯಲ್ಲಿರುತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಒಂದಿಷ್ಟು ಜಿಲ್ಲೆಗಳಲ್ಲಿ ಮಾತ್ರ ನಾಳೆಯ ಬಂದ್ಗೆ ದೊಡ್ಡ ಮಟ್ಟದ ಬೆಂಬಲ ಸಿಗುವಂತಹ ಸಾಧ್ಯತೆ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿದ್ದಾರೆ. ಶತಾಯಗತಾಯ ಈ ಬಂದನ್ನು ಸಕ್ಸಸ್ ಮಾಡಲೇಬೇಕು ಅಂಥೇಳಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಬಟ್ ನಾಳೆಯ ಬಂದ್ ಯಶಸ್ವಿ ಆಗುತ್ತಾ? ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ? ಬಂದ್ ಯಶಸ್ವಿ ಆಗೋದಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಉಮೇಶ್? ಪ್ರೇಮ್, ನಾಳಿನ ಬಂದ್ಗೆ ಬಹುತೇಕ ಕನ್ನಡ ಸಂಘಟನೆಗಳು ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಓಲಾ, ಉಬರ್ ಮತ್ತು ಆಟೋ ಏನಿದ್ದಾರೆ ಮತ್ತು ಅವ್ರ ಜೊತೆಗೆ ಥಿಯೇಟರ್ ಮಾಲೀಕರು, ಇವರು ಮೂರು ಆ ಕ್ಷೇತ್ರದಲ್ಲಿ ಮಾತ್ರ ಏನು ಅಧಿಕೃತವಾಗಿ ನಾಳಿನ ಬಂದ್ಗೆ ಬೆಂಬಲ ಸೂಚಿರುವಂಥದ್ದು. ಉಳಿದಂತೆ ಮೆಟ್ರೋ ಆಗಿರ್ಬೋದು, BMTC, KSRTC ಮತ್ತು ಶಾಲಾ ಕಾಲೇಜುಗಳು, ಹೋಟೆಲ್ಗಳು ಸೇರಿದಂತೆ ಯಾವುವು ಕೂಡ ಬೆಂಬಲ ಸೂಚಿಲ್ಲ. ಬದಲಾಗಿ ಕೆಲವೊಂದು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಕೆಲವೊಂದು ಹೋಟೆಲ್ ಸಂಘಟನೆಗಳೇನಿದ್ದಾವೆ ಅವು ನೈತಿಕ ಬೆಂಬಲ ಸೂಚಿಸಿರುವಂಥದ್ದು. ಅಂದರೆ ನಾಳಿನ ಪರಿಸ್ಥಿತಿ ನೋಡಿಕೊಂಡು ಅವರ ಅದೇ ಬೆಂಬಲ ಕೊಡುವಂಥದ್ರ ಬಗ್ಗೆ ಅವರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ನಾಳೆ ಈಗಾಗಲೇ ಸಾರಿಗೆ ಸಚಿವರು ಕೂಡ ಹೇಳಿರುವಂಥದ್ದು, ನಾಳೆ ಬಂದ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ನಾವು ನಿರ್ಧಾರ ಮಾಡಿಲ್ಲ, ನಾಳಿನ ಪರಿಸ್ಥಿತಿ ನೋಡಿಕೊಂಡು ನಾವು ಮುಂದೆ ಏನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿರೋದ್ರಿಂದ ನಾಳೆ ಬೆಳಗಿನ ಜಾವ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಏನು ಬಂದ್ಗೆ ಏನು ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂತೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಸಾರ್ವಜನಿಕ ವಲಯದಲ್ಲೂ ಕೂಡ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ರೂ ಕೂಡ ನಾಳಿನ ಬಂದ್ ಏನಿದೆ ಕೆಲವೊಂದು ವಲಯಗಳು ಬಿಟ್ಟರೆ ಬಹುತೇಕ ವಲಯಗಳು ನೈತಿಕ ಬೆಂಬಲ ಸೂಚಿಸಿರೋ ಕಾರಣಕ್ಕಾಗಿ ಪರಿಸ್ಥಿತಿ ನೋಡಿಕೊಂಡು ಅವರು ಕೂಡ ಬೆಂಬಲ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾಳಿನ ಕರ್ನಾಟಕ ಬಂದ್ ಬಹುತೇಕ ಮಿಶ್ರ ಪ್ರತಿಕ್ರಿಯೆ ಇದ್ರೂ ಕೂಡ ಅದರ ಎಫೆಕ್ಟ್ ಅಂತೂ ಖಂಡಿತವಾಗಿ ಎಲ್ಲ ವಲಯಗಳಿಗೂ ತಟ್ಟುತ್ತೆ. ಹಾಗಾಗಿ ನಾಳಿನ ಬಂದ್ಗೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ ಸರ್ಕಾರ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಕೊಟ್ಟಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಯಾವುದು ಬಂದ್ಗೆ ಬಲವಂತವಾಗಿ ಯಾವುದೇ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ಯಾವುದನ್ನು ಕೂಡ ಮುಚ್ಚಿಸೋ ಆಗಿಲ್ಲ. ಮತ್ತು ಅಲ್ಲೋಗಿ ಗಲಾಟೆ ಮಾಡುವಂಥದ್ದು ಆ ರೀತಿಯಾಗಿ ಏನಾದರೂ ಮಾಡಿದರೆ ಸಂಬಂಧಪಟ್ಟವ್ರ ಮೇಲೆ ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಅವರಿಗೆ ಸೂಚನೆ ಕೊಟ್ಟಿದೆ. ಹಾಗಾಗಿ ಈಗ ಕನ್ನಡ ಸಂಘಟನೆ ಯಾರ್ಯಾರು ಏನು ನಾಯಕರಿದ್ದಾರೆ ಅವ್ರಿಗೆ ಈಗಾಗಲೇ ನೋಟಿಸ್ ಕೂಡ ಕೊಟ್ಟು ಯಾವುದೇ ರೀತಿಯ ಅಹಿತಕರ ನಡೆದರೆ ಅದಕ್ಕೆ ನೀವೇ ಜವಾಬ್ದಾರಿ ಅನ್ನೋ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಈಗೇನು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆಗೆ ಅವಕಾಶ ಇದೆ, ಅಲ್ಲಿ ಪ್ರತಿಭಟನೆ ಮಾಡ್ಕೋಬೋದು. ಉಳಿದಂತೆ ಎಲ್ಲೂ ಕೂಡ ಪ್ರತಿಭಟನೆ, ರ್ಯಾಲಿ, ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವಂಥ ಕೆಲಸಕ್ಕೆ ಮುಂದಾದರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಪೊಲೀಸ್ ಇಲಾಖೆ ಈಗಾಗಲೇ ಸೂಚಿಸಿದೆ. ಆದರೂ ಕೂಡ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದನ್ನು ಯಶಸ್ವಿ ಮಾಡೇ ಮಾಡ್ತೀವಿ ಅನ್ನೋ ತೀರ್ಮಾನಕ್ಕೆ ಬಂದಿರುವಂಥದ್ದು. ಹಾಗಾಗಿ ನಾಳಿನ ಬಂದು ಎಫೆಕ್ಟ್ ಕೆಲವು ವಲಯಗಳು ಬೆಂಬಲ ಸೂಚನೆ ಇದ್ದರೂ ಕೂಡ ಅದರ ಎಫೆಕ್ಟ್
ಇತರೆ ವಲಯಗಳು ಕೂಡ ಹಂತ ಹಂತವಾಗಿ ವಿಸ್ತಾರ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂತಂದರೆ ಈಗ ಓಲಾ ಊಬರ್ ಇಲ್ಲ, ಆಟೋ ಇರಲ್ಲ, ಮತ್ತು ಸಿನಿಮಾ ಥಿಯೇಟರ್ಗಳು, ಮಾಲ್ಗಳು ಕೂಡ ಈಗಾಗಲೇ ಬೆಂಬಲ ಸೂಚಿಸಿರೋ ಕಾರಣಕ್ಕಾಗಿ ಅದರ ಎಫೆಕ್ಟು ಬಂದು ಯಾವ ರೀತಿಯಾಗಿ ಬೆಳಗಿನ ಜಾವ ರೂಪ ಪಡ್ಕೊಳ್ಳುತ್ತೆ ನೋಡಿಕೊಂಡು ಇತರೆ ವ್ಯಾಪಾರಿಗಳಾಗಿರ್ಬೋದು, ಹೋಟೆಲ್ ಮಾಲೀಕರಾಗಿರ್ಬೋದು, ಅವರು ನೈತಿಕ ಬೆಂಬಲ ಏನು ಕೊಟ್ಟಿದ್ದಾರೆ, ಅವರು ಪೂರ್ಣ ಪ್ರಮಾಣದ ಬೆಂಬಲ ಕೊಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ನಾಳಿನ ಕರ್ನಾಟಕ ಬಂದ್ ಬಹುತೇಕ ಮಿಶ್ರ ಪ್ರತಿಕ್ರಿಯೆ ಇದ್ರೂ ಕೂಡ ಅದರ ಬಿಸಿ ಸಾರ್ವಜನಿಕರಿಗೆ ತಟ್ಟುತ್ತೆ ಅನ್ನೋದು ಕನ್ಫರ್ಮ್ ಆಗಿ ಹೇಳ್ಬೋದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.